ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತು ನಾನು ಜಾಕ್ ಫ್ರೂಟಲ್ಲಿ ಒಂದು ಸ್ವೀಟ್ ಡಿಶ್ ಮಾಡ್ತಾ ಇದ್ದೀನಿ. ಅದರ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೀನಿ. ಜಾಕ್ ಫ್ರೂಟಲ್ಲಿ ತುಂಬ ಥರ ಕಡುಬು ಮಾಡ್ತಾರೆ, ದೋಸೆ ಮಾಡ್ತಾರೆ, ಅಥವಾ ಬೇರೆ ಬೇರೆ ಥರದ್ದು ಸ್ವೀಟ್ ಡಿಶಸ್ ಎಲ್ಲ ಮಾಡ್ತಾರೆ. ಸೊ ಇದು ಒಂದು ಡಿಫ್ರೆಂಟಾಗಿ ವಿಧಾನದಲ್ಲಿ ನಾನು ಮಾಡ್ತಿದ್ದೀನಿ, ರೈಸ್ ಹಾಕಿ. ಸೊ ರೆಸಿಪಿ ಶುರು ಮಾಡೋಣ, ನೋಡ್ಕೊಂಬರೋಣ ಹೇಗೆ ಮಾಡೋದಾ ಅಂತ. ಓಕೆ, ಮೊದಲಿಗೆ ನಾವಿಲ್ಲಿ ರೈಸ್ ನೆನೆಸಿಟ್ಕೋಬೇಕು. ನಾನಿಲ್ಲಿ ಸ್ಮಾಲ್ ಕ್ವಾಂಟಿಟಿ ಮಾಡೋದ್ರಿಂದ 1 ಕಪ್ ರೈಸ್ ಮಾತ್ರ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೋಬೋದು. ಇದು ಸೋನಾ ಮಸೂರಿ ರೈಸ್. ನೀವು ದೋಸೆ ರೈಸಲ್ಲಿ ರೇಷನ್ ರೈಸ್ ಅಥವಾ ಬಾಸುಮತಿ ರೈಸ್ ಯಾವುದೇ ರೈಸ್ ಬೇಕಾದರೂ ನೀವು ತೊಗೋಬೋದು. ನಾವಿಲ್ಲಿ ಇದನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ. ಇದನ್ನು ಇದೇ ಥರ 2-3 ನೀರಲ್ಲಿ ಚೆನ್ನಾಗಿ ತೊಳೆದು ಈ ಥರ ತಂದಿದ್ದೀನಿ ನೋಡಿ. ಇವಾಗ ಇದನ್ನು ನಾವು ಮುಚ್ಚಿಡೋಣ. ಒಂದು 2 ಅವರ್ಸ್ ಇದು ನೆನಿಬೇಕು. ಅಷ್ಟರಲ್ಲಿ ನಾವಿಲ್ಲಿ ನಮಗೆ ತೆಂಗಿನಕಾಯಿ ತುರಿ ಬೇಕಾಗುತ್ತೆ, ಅದನ್ನು ಗ್ರೇಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನಾನು ಒಂದು ಅರ್ಧ ತೆಂಗಿನಕಾಯಿಯನ್ನು ಯೂಸ್ ಮಾಡ್ಕೊಳ್ತೀನಿ, ಇದಕ್ಕೆ ಹಾಕ್ತಾಯಿದ್ದೀನಿ. ನನ್ನ ಹತ್ರ ಇಲ್ಲಿ ಈ ಥರ ಒಂದು ಅಪ್ಲಯನ್ಸ್ ಸಿಕ್ಕಿದೆ. ಇದು ಕೌಂಟರ್ ಟಾಪಲ್ಲಿ ಫಿಕ್ಸ್ ಮಾಡಿ ತುರಿಯೋದಕ್ಕೆ ತುಂಬ ಕಂಫರ್ಟ್ ಆಗಿರುತ್ತೆ. ಇದು ನಾನು ಊರಿಗೆ ಹೋದಾಗ ನಾನು ಜನರಲ್ ಸ್ಟೋರ್ಸಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಇವಾಗ ಇದು ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ, ಬೇಕಂದರೆ ನೀವು ತೊಗೋಬೋದು. ತುಂಬಾ ಕಂಫರ್ಟೇಬಲ್ ಇದೆ. ಇವಾಗ ನೋಡಿಲಿ, ಆಫ್ಟರ್ 2 ಅವರ್ಸ್ ನಮ್ಮದು ರೈಸ್ ಎಲ್ಲ ತುಂಬ ಚೆನ್ನಾಗಿ ನೆಂದಿದೆ. ನಾನು ಅದರದ್ದು ನೀರು ಚೆಲ್ಲಿಬಿಟ್ಟು ತೊಳೆದು ಮತ್ತೆ ತೊಗೊಂಬಂದಿದ್ದೀನಿ. ಮಿಕ್ಸಿ ಜಾರಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ. ಈ ಥರ ಇದು ನಾನು ಸ್ಮಾಲ್ ಕ್ವಾಂಟಿಟಿ ಮಾಡೋದ್ರಿಂದ ಒಂದೇ ಸಲ ಆಗುತ್ತೆ, ಒಂದೇ ಸಲ ಎಲ್ಲ ರೈಸ್ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿಲಿ, ನಮಗೆ ಜಾಕ್ ಫ್ರೂಟ್, ಹಲಸಿನ ಹಣ್ಣು ಬೆಂಗಳೂರಲ್ಲಿ ಈ ಥರ ಪ್ಯಾಕೆಟಲ್ಲಿ ಸೂಪರ್ ಮಾರ್ಕೆಟಲ್ಲಿ ನಮಗೆ ಅವೈಲೇಬಲ್ ಇದೆ. ಇದರ ಒಳಗಡೆ ಬೀಜ ಇರುತ್ತೆ, ಅದನ್ನು ನಾವು ತೆಗೆದುಬಿಟ್ಟು ಈ ಥರ ರೈಸ್ ಜೊತೆನೇ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬಾ ಸ್ವೀಟಾಗಿರೋ ಜಾಕ್ ಫ್ರೂಟ್ ತಗೊಂಡ್ರೆ ಇದು ಚೆನ್ನಾಗಿರುತ್ತೆ. ಇದೇ ಥರ ನಾನು 1 ಕಪ್ ರೈಸ್ಗೆ ಒಂದು 10 ಸೋಳುಗಳಾಗುವಷ್ಟು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ರೈಸ್ ತಗೊಂಡು ಕ್ವಾಂಟಿಟಿ ಮಾಡೋದಾದರೆ ಜಾಸ್ತಿ ಜಾಕ್ ಫ್ರೂಟನ್ನು ತಗೋಬೋದು. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಜಾಸ್ತಿ ನೀರು ಹಾಕ್ಕೋಬಾರ್ದು. ಇದು ಒಂದು 80% ಆಗುವಷ್ಟು ನಾನು ದಪ್ಪನೆ ಗ್ರೈಂಡ್ ಮಾಡ್ಕೊಂಡು ಇವಾಗ ಬಂದಿದ್ದೀನಿ ನೋಡಿ, ಈ ಥರ. ಇವಾಗ ಇಲ್ಲಿ ಒಂದು 2 ಏಲಕ್ಕಿ, ಅರ್ಧ ಕಪ್ ಆಗುವಷ್ಟು ಬೆಲ್ಲ. ಜಾಕ್ ಫ್ರೂಟ್ ಸ್ವೀಟ್ ಜಾಸ್ತಿ ಇದ್ದರೆ ಬೆಲ್ಲ ಕಡಿಮೆ ಸೇರಿಸ್ಕೋಬೋದು, ಇಲ್ಲಾಂದರೆ ಜಾಸ್ತಿ ಬೇಕಾಗುತ್ತೆ. ಹಾಗೆಯೇ ಒಂದೇ ಒಂದು ಚಿಟಿಕೆ ಅರಿಶಿನ ಪುಡಿ, ಇದರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಹಾಗೆಯೇ ನಾವು ತೆಂಗಿನಕಾಯಿ ತುರಿದಿರೋದ್ರಲ್ಲಿ ಅರ್ಧ ಪೋರ್ಷನ್ ಇವಾಗ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಉಳಿದಿರೋದು ಆಮೇಲೆ ಸೇರಿಸ್ಕೊಳ್ಳೋಣ. ಇದನ್ನು ಮತ್ತೆ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ, ಈ ಥರ. ದಪ್ಪ ಇರಬೇಕು ಕನ್ಸಿಸ್ಟೆನ್ಸಿ. ಈ ಥರ ಒಂದು ಪಾತ್ರೆಯಲ್ಲಿ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ ನೋಡಿ. ನೈಸಾಗಿ ರುಬ್ಬಬೇಕು. ಇದು ನಾನು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಮತ್ತೆ ತೊಳ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಆವಾಗಲೇ ಉಳಿಸ್ಕೊಂಡಿರುವಂಥ ತೆಂಗಿನಕಾಯಿನ ತುರಿನ ಇವಾಗ ಮೇಲೆ ಹಾಕ್ಕೋಬೇಕು. ಇದು ತಿನ್ನುವಾಗ ಬಾಯಿಗೆ ಕ್ರಂಚಿಯಾಗಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಇದಕ್ಕೆ ಉಪ್ಪು ಹಾಕಿಲ್ಲ. ಇವಾಗ ಒಂದು 1/4 ಸ್ಪೂನ್ ಆಗುವಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಜಾಸ್ತಿ ಬೇಕಾಗಿಲ್ಲ, ಯಾಕಂದರೆ ಇದು ಸ್ವೀಟ್ ಡಿಶ್ ಆಗಿರೋದ್ರಿಂದ ನಾವು ಬೆಲ್ಲ ಹಾಕಿರ್ತೀವಿ. ಬೆಲ್ಲದಲ್ಲಿ ಕೂಡ ಸಾಲ್ಟ್ ಇರುತ್ತೆ. ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 1/2 ಅವರ್ ರೆಸ್ಟಿಗೆ ಇಡೋಣ. ನಿಮಗೆ ಟೈಮ್ ಇದೆ ಅಂದರೆ 1 ಅವರ್ ಕೂಡ ಇಡ್ಬೋದು. ನಾನಿಲ್ಲಿ 1/2 ಅವರ್ ಆದ ನಂತರ ಮತ್ತೆ ಇದನ್ನು ದೋಸೆ ಮಾಡೋದಕ್ಕೆ ನಾನು ರೆಡಿ ಮಾಡ್ತಾಯಿದ್ದೀನಿ. ಇದನ್ನು ಒಂದು ಕಡಾಯಿ ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆಯಿಂದ ಗ್ರೀಸ್ ಮಾಡಿಕೊಂಡು ಈ ಥರ ನೀವು ನಾನಿಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಆಯಿಲ್ ಯೂಸ್ ಮಾಡ್ಬೋದು ಅಥವಾ ತುಪ್ಪ ಕೂಡ ಯೂಸ್ ಮಾಡ್ಬೋದು. ತುಪ್ಪ ಯೂಸ್ ಮಾಡಿದ್ರೆ ಇನ್ನೂ ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ನಾವು ಒಂದು ಸ್ಪೂನಲ್ಲಿ ಬ್ಯಾಟರ್ ನಿಧಾನಕ್ಕೆ ಪೋರ್ ಮಾಡಬೇಕು. ನಾನಿಲ್ಲಿ ಚಿಕ್ಕ ಸ್ಪೂನಲ್ಲಿ 1.5 ಸ್ಪೂನ್ ಆಗುವಷ್ಟು ಬ್ಯಾಟರ್ನ ಹಾಕ್ತಾಯಿದ್ದೀನಿ.
ತುಂಬ ಕೇರ್ಫುಲ್. ಉರಿ ಮಾತ್ರ ನಾವು ಮೀಡಿಯಮ್ ಅಥವಾ ಲೋ ಇಡಬೇಕು. ನಂದಿದು ಕಾಪರ್ ಬಾಟಮ್ ಕಡಾಯಿ ಆಗಿರೋದ್ರಿಂದ ಬೇಗ ಸುಟ್ಟು ಹೋಗುತ್ತೆ ಕೆಳಗಡೆ. ಸೊ ನಾನು ತುಂಬ ಸ್ಲೋ ಆಗಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಮುಚ್ಚಿ ಬೇಯಿಸೋಣ. ಇದೊಂದು 2 ನಿಮಿಷ ಆದ ನಂತರ ಓಪನ್ ಮಾಡಿ ನೋಡೋಣ. ಇದ್ರ ಮೇಲ್ಗಡೆಯಿಂದ ಕೂಡ ಸ್ವಲ್ಪ ನಾವು ತುಪ್ಪ ಅಥವಾ ಆಯಿಲನ್ನು ಈ ಥರ ಹಾಕಬೇಕು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಇದು ತೆಗಿಲಿಕ್ಕೆ ಬರುತ್ತೆ. ಸ್ವಲ್ಪನೂ ತಳ ಹಿಡ್ಕೊಂಡಿಲ್ಲ, ಚೆನ್ನಾಗಿ ಬಂದಿದೆ. ಇದನ್ನು ನಾವು ಉಲ್ಟಾ ಮಾಡಿ ಹಾಕಬೇಕು. ನೋಡಿ ಇದು ಇವಾಗ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಲರ್ ಮತ್ತು ಅರೋಮಾ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ಇದು ಮಾಡ್ತಾ ಇರುವಾಗಲೇ ತಿನ್ನಬೇಕು ಅಂತ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದೇ ಥರ ನಾನು ಇನ್ನೊಂದು ಮಾಡಿ ತೋರಿಸ್ತೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಎಣ್ಣೆ ಅಥವಾ ತುಪ್ಪ. ಅದೇ ಥರ ನಾನು ನಿಧಾನಕ್ಕೆ ಬ್ಯಾಟರ್ ಪೋರ್ ಮಾಡ್ತಾಯಿದ್ದೀನಿ. ಮುಚ್ಚಿಡುವ. ನೋಡಿ ಇವಾಗ ಸೇಮ್ ಪ್ರಾಸೆಸ್. ಇದು ಇವಾಗ ಬೆಂದಿದೆ. ಸೊ ಇನ್ನೊಂದು ಸೈಡಲ್ಲಿ ನಾವು ಮತ್ತೆ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕಬೇಕು. ಹಾಗೆಯೇ ಇದನ್ನು ಕೂಡ ಅದೇ ಥರ ಪಲ್ಟಿ ಮಾಡಿ ಹಾಕಬೇಕು. ನೋಡಿ ಈ ಥರ. ಇದೇ ಥರ ನಾನಿಲ್ಲಿ ಒಂದು 4-5 ದೋಸೆಗಳನ್ನು ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಇವಾಗ ರೆಡಿ ಆಗಿದೆ. ನಾನೊಂದು 5 ದೋಸೆಗಳನ್ನ ಮಾಡಿದ್ದೀನಿ. ತುಂಬ ಅರೋಮೆಟಿಕ್ ಆಗಿ, ಕಲರ್ಫುಲ್ಲಾಗಿ, ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ನೋಡಿ ಇದು ರೆಡಿ ಆಗಿದೆ. ಇದರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಬಾಯಲ್ಲಿ ಕರಗೋಗುತ್ತೆ. ನಿಮ್ಮ ಮನೇಲಿ ಗೆಸ್ಟ್ ಬಂದಾಗ ಕೂಡ ಮಾಡ್ಬೋದು, ಅಥವಾ ನಿಮಗೆ ಬೇಕಾದರೂ ಮಾಡ್ಕೋಬೋದು. ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್, take care. Bye. Thank you so much.